ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೇಷ್ಠ ವಿಲಾಗ್ಸ್ ಇನ್ ಕನ್ನಡ. ಸೊ ಇದು ಬಂದು ಸ್ಯಾಟರ್ಡೇ ವಿಲಾಗು. ಸೊ ಬೆಳಗ್ಗಿನ ಜಾವ ನಾವು ಎದ್ದೋಳೋ ಅಷ್ಟರಲ್ಲೇ ನಮ್ಮ ಹಸ್ಬೆಂಡ್ ಈ ಬೆಕ್ಕನ್ನು ತಂದಿದ್ರು. ಸೊ ಎಲ್ಲಿಂದ ತಂದ್ರಿ ಅಂತ ಕೇಳಿದ್ರೆ, ಇದು ಆಚೆ ಬೀದಿ ನಾಯಿ ಏನೋ ಅಟ್ಟಿಸ್ಕೊಂಡು ಅದನ್ನು ಅಟ್ಯಾಕ್ ಮಾಡೋಕ್ಕೆ ಹೋದಾಗ ರೆಸ್ಕ್ಯೂ ಮಾಡಿ ತಂದಿದ್ದೀನಿ ಅಂದರು. ಸೊ ನಮ್ಮ ಪಕ್ಕ ಮನೆಯಲ್ಲೂ ಈ ಥರದ್ದೊಂದು ದೊಡ್ಡ ಬೆಕ್ಕಿದೆ, ಅದರದ್ದೇ ಮರಿ ಅಂತ ಅಂದ್ಕೊಂಡು ನಾವು ಓಕೆ ಅವ್ರು ಎದ್ದ ಮೇಲೆ ಅವ್ರಿಗೆ ಕೊಡೋಣ ಅಂತ ಮನೇಲೇ ಸ್ವಲ್ಪ ಅದಕ್ಕೆ ಪ್ಯಾಂಪರ್ ಮಾಡ್ತಾಯಿದ್ದೀರಿ. ಯಾಕಂದರೆ ಫುಲ್ ಭಯ ಬಿದ್ದುಬಿಟ್ಟಿತ್ತು ಪಾಪ, ಯಾರನ್ನ ನೋಡಿದ್ರೂ ಭಯ ಬಿದ್ಕೊಂಡು ಹೋಗ್ತಾಯಿತ್ತು. ಬಟ್ ನಾವು ಸ್ವಲ್ಪ ಪ್ಯಾಂಪರ್ ಮಾಡಿದ್ರೆ ನಮ್ಮ ಹತ್ರ ಚೆನ್ನಾಗಿ ಮಿಂಗಲಾಗಿ ಒಂಥರ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ನನ್ನ ಮಗ ಅಂತೂ ಇದನ್ನು ಕೊಡೋದೇ ಬೇಡ, ನಮ್ಮ ಹತ್ರನೇ ಇಟ್ಕೊಳ್ಳೋಣ ಅಂತ ಫುಲ್ ಅಳ್ತಾ ಇದ್ದ. ಬಟ್ ಫೈನಲಿ ನಾನು ಸಮಾಧಾನ ಮಾಡಿ, ಅದಕ್ಕೂ ಅಮ್ಮ ಹತ್ರ ಹೋಗ್ಬೇಕಾಗುತ್ತಲ್ವ, ಹಂಗೆಲ್ಲ ಮಾಡಬಾರ್ದು ಅಂತ ಸಮಾಧಾನ ಮಾಡಿ ಅದು ಅಂದರೆ ಅವನಿಗೆ ಆಸೆ ತೀರಲಿ ಅಂತ 1-2 ಅವರ್ಸ್ ಮನೆಯಲ್ಲೇ ಇಟ್ಕೊಂಡಿದ್ವಿ. ಹಾಲೆಲ್ಲ ಕುಡಿಸಿ ಇದು ಮಾಡಿ ಆಮೇಲೆ ಅವರು ಓನರ್ಗೆ ರಿಟರ್ನ್ ಕೊಟ್ವಿ. ಸೊ ಇದೊಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ಇದಾದಮೇಲೆ ನಂದು ಪ್ರೀವಿಯಸ್ ವಿಲಾಗ್ನಲ್ಲಿ ಡಿಶ್ ವಾಷರ್ ಯಾವ ರೀತಿ ಪಾತ್ರೆ ತೊಳೆಯುತ್ತೆ ಹೇಳ್ತೀನಿ ಅನ್ನಲ್ಲ. ಸೊ ನೋಡಿ, ಇಷ್ಟು ಮಾತ್ರ ತೊಳೆದಿರುತ್ತೆ. ನಾನು ಆಲ್ರೆಡಿ ಹೇಳಿದ್ದೀನಿ ಸಾಲ್ಟ್ ಹಾಕಿರಲಿಲ್ಲ, ಖಾಲಿಯಾಗಿದೆ ಅಂತ. ಅದರಿಂದ ಒಂಚೂರು ರೆಸಿಡ್ಯೂಸ್ ಎಲ್ಲ ಇರುತ್ತೆ. ಬಟ್ ಸಾಲ್ಟ್ ಹಾಕಿ ವಾಶ್ ಮಾಡಿದ್ರೆ ಹೇಗಿರುತ್ತೆ ಅಂತ ಇನ್ನೊಂದು ವಿಲಾಗಲ್ಲಿ ತೋರಿಸ್ತೀನಿ. ಅವಾಗ ಇನ್ನೂ ತುಂಬ ನೀಟಾಗಿ ಕ್ಲೀನ್ ಮಾಡಿರುತ್ತೆ. ಸೊ ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ನಾನು ಉಪ್ಮಾ ಮಾಡಿದ್ದೆ. ಬಟ್ ಮನೇಲಿ ಉಪ್ಮಾ ಸ್ವಲ್ಪ ಉಳ್ದೋಗುತ್ತೆ, ಎಷ್ಟೇ ಕಡಿಮೆ ಮಾಡಿದ್ರೂ ಸ್ವಲ್ಪ ಉಳ್ದೋಗುತ್ತೆ. ಸೊ ಹಿಂಗೆ ಉಳ್ದಿರೋ ಉಪ್ಮಾ ಅಲ್ಲಿ ನಾನೊಂದು ಯೂಶ್ವಲಿ ಈವ್ನಿಂಗಿಗೆ ಟೀ ಟೈಮ್ಗೆ ಸ್ನ್ಯಾಕ್ಸ್ ಮಾಡ್ಕೊಳ್ತೀನಿ ವೇಸ್ಟ್ ಮಾಡ್ದಿರಾ. ಅದು ಹೇಗೆ ಮಾಡೋದು ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಈ ಥರ 4 ಆಲೂಗಡ್ಡೆನ ಬೇಯಿಸ್ಕೊಂಡು ಅದನ್ನು ತುರ್ಕೊಳ್ತಾ ಇದ್ದೀನಿ. ಬೇಯಿಸ್ಕೊಂಡು ತುರ್ಕೋಬೋದು, ಇಲ್ಲ ಸ್ಮ್ಯಾಶ್ ಮಾಡ್ಕೋಬೋದು, ನಿಮ್ಮದು ಆಪ್ಷನಲ್ಲು. ಸೊ ನೋಡ್ತಾ ಇರ್ಬೋದು, ಇದೆಲ್ಲ ನಾನು ತುರಿದಿಟ್ಕೊಂಡಿರೋಂಥ ಬೇಯಿಸಿರೋಂಥ ಆಲೂಗಡ್ಡೆ. 4 ಆಲೂಗಡ್ಡೆ ತೊಗೊಂಡಿದ್ದೀನಿ ಈ ಕ್ವಾಂಟಿಟಿ ಉಪ್ಮಾಗೆ. ಉಪ್ಮಾನ ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡು ಈ ಆಲೂಗಡ್ಡೆ ಏನು ತುರ್ಕೊಂಡಿದ್ದೀನಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಸೊ ಇದು ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ನೀವು ಒಂದ್ಸಲ ಟ್ರೈ ಮಾಡಿ ನನಗೆ ಕಮೆಂಟ್ಸಲ್ಲಿ ಆ್ಯಡ್ ಮಾಡಿ ಹೇಗೆ ಬಂದಿತ್ತು ಅಂತ. ಸೊ ಇದಕ್ಕೆ ಸ್ವಲ್ಪ ಜೀರಿಗೆ, ಧನಿಯಾ ಪುಡಿ, ಖಾರದ ಪುಡಿ, ಗರಂ ಮಸಾಲೆ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕಿದ್ದೀನಿ. ಸ್ವಲ್ಪ ಶುಂಠಿನೂ ತುರಿದು ಹಾಕ್ಕೊಂಡಿದ್ದೀನಿ. ಸೊ ಇದಾದಮೇಲೆ ಈ ಥರ ಶೇಪ್, ಒಂಥರ ಸಿಲಿಂಡ್ರಿಕಲ್ ಶೇಪ್ ಮಾಡಿ ಎಣ್ಣೆಯಲ್ಲಿ ಬಿಟ್ಟರೆ ಇದು ಸ್ನ್ಯಾಕ್ ರೆಡಿ ಆಗುತ್ತೆ. ತುಂಬಾ ಈಸಿ. ಸೊ ಇದು ಉಪ್ಪಿಟ್ಟಲ್ಲಿ ಮಾಡಿರೋದು, ಅವ್ರು ಉಪ್ಮಾಲ್ ಮಾಡಿರೋದು ಅಂತ ಗೊತ್ತಾಗೋದೇ ಇಲ್ಲ. ಒಂಥರ ಪೊಟ್ಯಾಟೊ ಬೈಟ್ಸ್ ಅಂತ ನಾವು ಕರಿತೀವಿ ಇದನ್ನು. ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ನೀವು ಇದಂತೂ ಮಸ್ಟ್ ಟ್ರೈ ಅಂತಲೇ ಹೇಳ್ತೀನಿ. ಒಂಥರ ಮೇಲೆ ಎಲ್ಲ ಕ್ರಿಸ್ಪಿಯಾಗಿರುತ್ತೆ. ಪೊಟ್ಯಾಟೊ ಫ್ಲೇವರ್ ಮತ್ತು ಉಪ್ಮಾ ಎರಡೂ ಮಿಕ್ಸ್ ಆಗಿರೋದ್ರಿಂದ ತುಂಬಾ ಒಂಥರ ಟೇಸ್ಟಿ ಕಾಂಬಿನೇಷನ್. ಇದಕ್ಕೆ ನೀವು ಸಾಸ್ ಜೊತೆನೂ ತಿನ್ಬೋದು, ಬಟ್ ಅದು ಅಷ್ಟು ಪ್ರಿಸರ್ವೇಟಿವ್ಸ್ ಎಲ್ಲ ಇರೋದು ನನ್ನ ಮಕ್ಳಿಗೆ ಕೊಡಲ್ಲ. ಸೊ ಡೈರೆಕ್ಟಾಗಿ ಕೊಡ್ತೀನಿ, ಅವ್ರು ಇಷ್ಟಪಟ್ಟು ತಿಂತಾರೆ. ಸೊ ಈ ಥರ ಮಾಡಿದ್ರೆ ಉಪ್ಮಾಗಿಂತ ಜಾಸ್ತಿ ಇದು ಸ್ನ್ಯಾಕ್ಸೇ ತಿಂತಾರೆ ಅಂತಲೇ ಹೇಳ್ಬೋದು. ಇನ್ನೂ ಬೇಕು ಅಂತ ಕೇಳ್ತಾಯಿದ್ರು ಅಷ್ಟು ಮಾಡಿದ್ರೇನು. ಸೊ ಇದಾದಮೇಲೆ ನನ್ನ ಮಗ ಅಂತೂ ನನಗೆ ಯಾವಾಗೂ ನಾನು ಏನೇ ಮಾಡಿದ್ರೇನು ಅವ್ನು ಹೇಳ್ತಾನೆ ಯಾವ ರೀತಿ ಇದೆ, ಟೇಸ್ಟ್ ಚೆನ್ನಾಗಿದೆಯಾ ಇಲ್ಲ ಅಂತ. ಮತ್ತು ನಾವು ಮನೆ ಮುಂದೆ ಇರೋರ್ಗೂ ಕೊಟ್ಬಿಟ್ಟು ಬರ್ತೀನಿ ಕೊಡು ಅಂದ. ಅವ್ರು ಸ್ವಲ್ಪ ಕ್ಲೋಸ್ ಇವನಿಗೆ. ಆಯಿತು ಅಂತ 5 ಕೊಟ್ಟರೆ, ಇಲ್ಲ ಅವ್ರ ಮನೇಲಿ 6 ಮೆಂಬರ್ಸ್ ಇರ್ತಾರೆ, ಕೊಡು, ನಾಯಿಗೂ ಸೇರಿ ಕೊಡು ಅಂತ 6 ಏನೋ ತೊಗೊಂಡೋದ. ಸೊ ರಿಮೈನಿಂಗ್ ಇನ್ನು ಮಿಕ್ಕಿದ್ದೆಲ್ಲ ನಾವೆಲ್ಲ ಪ್ಲೇಟಲ್ಲಿ ಹಾಕ್ಕೊಂಡು ಫುಲ್ಲು ಟೀ ಟೈಮ್ ಬೇರೆ ಅಲ್ವಾ. ಸೊ ಒಂದು ಟೀ ಮಾಡಿಕೊಂಡು ಸ್ನ್ಯಾಕ್ಸ್ ತಿನ್ಕೊಂಡು, ನನ್ನ ಮಗಳು ಸ್ಯಾಟರ್ಡೇ ಆಗಿರೋದ್ರಿಂದ ಹೋಮ್ವರ್ಕ್ ಎಲ್ಲ ಕಂಪ್ಲೀಟ್ ಮಾಡ್ತಾ ಇದ್ದಾಳೆ. ಸೊ ನಾನು ಎಲ್ಲ ಟೀ ಕುಡಿದ್ಮೇಲೆ ನನ್ನ ಮಗಳು ಸಂಗೀತ ಕ್ಲಾಸಿಗೆ ಹೋದ್ಲು. ಸೊ ನನ್ನ ಹಸ್ಬೆಂಡು ಅವ್ರ ಶಾಪಿಗೆ ಹೋದರು. ನಾನು ಫ್ರೀ ಇರ್ತೀನಿ ಸ್ಯಾಟರ್ಡೇ ಸಂಡೇಸು. ಸೊ ನಮ್ಮ ಮಗನೂ ನಮ್ಮಮ್ಮ ಮನೆಗೆ ಹೋಗ್ತೀನಿ ಅಂದರು. ಆಯಿತು ಅಂತ ನಮ್ಮಮ್ಮ ಮನೆಗೆ ಅವನು ಕಳಿಸ್ದೆ. ಸೊ ನಾನು ಫ್ರೀ ಇರೋದ್ರಿಂದ ವಾಕಿಗೆ ಬಂದೆ. ನಮ್ಮ ನೈಬರ್ ಕಿಡ್ಸ್ ಇದ್ದಾರೆ, ಅವ್ರನ್ನ ಕರ್ಕೊಂಡು ವಾಕಿಗೆ ಬಂದಾಗ ಇವರು ನಮ್ಮ ನೈಬರು, ಅವರು ನಮ್ಮ ತೋಟ ತುಂಬ ದಿನದಿಂದ ಅವ್ರು ನೋಡಬೇಕು ಅಂದ್ಕೊಂಡೆ. ಟೆರೆಸ್ ಗಾರ್ಡನ್ ಥರ ಮಾಡಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ. ಸೊ ಅವ್ರು ನನಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ನನಗಂತೂ ತುಂಬಾ ಇಷ್ಟ ಆಯ್ತು ಈ ತೋಟ ಅಂತಲೇ ಹೇಳ್ಬೋದು. ಎಲ್ಲ ಥರ ವೆಜಿಟೇಬಲ್ಸು, ಫ್ರೂಟ್ಸು ಎಲ್ಲ ಹಾಕಿದ್ದಾರೆ. ಇದೆಲ್ಲ ನೋಡಿ ಮುಲ್ಲಂಗಿ ಗಿಡಗಳು ಮತ್ತು ನುಗ್ಗೆಕಾಯಿ ಮರ ಹಾಕ್ಕೊಂಡಿದ್ದಾರೆ. ಮತ್ತು ಇದೆಲ್ಲ ಮಾವಿನ ಮರ, ಅಂದರೆ ಅದರಲ್ಲೂ 365 ಡೇಸ್ ಅಂತ ಬಿಡೋ ಅಂಥ ಮಾವಿನ ಮರ ತೋರಿಸೋದು. ಮತ್ತು ಇಲ್ಲಿ ದಾಳಂಬಿ ನೋಡಿ, ಅದರಲ್ಲಿ ಆಲ್ರೆಡಿ ಬಿಟ್ಟಿದೆ. ಸೊ ಈ ಥರ ತುಂಬಾ ವೆರೈಟೀಸ್ ಆಫ್ ಟ್ರೀಸ್ ಹಾಕ್ಕೊಂಡಿದ್ದಾರೆ. ಇಂಥದ್ದು ಇಲ್ಲ ಅಂತ ನನಗೆ ಅನಿಸ್ಲೇ ಇಲ್ಲ. ಹುಣ್ಸೆಹಣ್ಣು ಮರದಿಂದ ಹಾಕಿದ್ದಾರೆ. ಅದೊಂದು ಟೆರೇಸಲ್ಲಿ ಹುಣ್ಸೆಹಣ್ಣು ಮರ ಹಾಕಿರೋದು ನಾನು ಫಸ್ಟ್ ಟೈಮ್ ನೋಡಿದ್ದು. ಇದೆಲ್ಲ ಮುಲ್ಲಂಗಿ ಗಿಡಗಳು, ಇದು ಗೆಣಸಂತೆ. ಸೊ ಇದೇ ನಾನು ಹೇಳಿದ್ದು ಮಾವಿನ ಮರ, 365 ಡೇಸು ಹಣ್ಣು ಬಿಡುತ್ತಂತೆ ಇದು. ಸೊ ಈ ಥರ ಎಲ್ಲ ತುಂಬ, ನೆಲ್ಲಿಕಾಯಿ ಮರ ಅಂತೆ, ಎಲ್ಲ ಥರ ಮರನೂ ಹಾಕಿದ್ರು. ಸೊ ಅದು ಎಷ್ಟೊಂದು ಮರಗಳು ನಂಗೆ ಗೊತ್ತೇ ಇರಲಿಲ್ಲ. ಇಲ್ಲೇ ಫಸ್ಟ್ ಟೈಮ್ ನಾನು ನೋಡಿದ್ದು ಇದೆಲ್ಲ. ಅಂದರೆ ಫ್ಯೂ ಮರಗಳು, ಅಂದರೆ ಬೇಸಿಕ್ ಈ ನೆಲ್ಲಿಕಾಯಿ ಮರ, ಮಾವಿನ ಮರ ಎಲ್ಲ ನೋಡಿದ್ದೆ.
ಬಟ್ ಫ್ಯೂ ಈ ಬಟರ್ ಫ್ರೂಟ್ದು ಮತ್ತು ಇನ್ನೂ ಯಾವುದೋ ಒಂದು ಆಲ್ ಸ್ಪೈಸಸ್ ಅಂತ ಒಂದು ತೋರಿಸಿದ್ರು. ಇದು ನೋಡಿ ಏಲಕ್ಕಿ ಗಿಡ ಅಂತೆ, ನಂಗೆ ಗೊತ್ತಿರಲಿಲ್ಲ. ಶುಂಠಿ ಅಂದ್ಕೊಂಬಿಟ್ಟಿದ್ದೆ ನಾನು ಫಸ್ಟ್ ಟೈಮ್ ನೋಡಿದಾಗ. ಬಟ್ ಇದೆಲ್ಲ ಏಲಕ್ಕಿ, ಆದರೆ ಅದರಲ್ಲೇನು ಫ್ಲವರ್ ಬಿಟ್ಟಿರುತ್ತೆ ತೋರಿಸು ಅಂದರು. ಬಟ್ ಅಲ್ಲಿ ಆಲ್ರೆಡಿ ಎಲ್ಲ ಖಾಲಿಯಾಗಿತ್ತು, ಅದಕ್ಕೆ ನೋಡೋಕ್ಕಾಗಿಲ್ಲ. ಬಟ್ ಇದು ಏಲಕ್ಕಿ ಗಿಡ ಫಸ್ಟ್ ಟೈಮ್ ನಾನು ನೋಡಿದ್ದು. ಮತ್ತು ಇದು ಬಂದು ನೋಡಿ ಸ್ವೀಟ್ ಲೆಮನ್ ಅಂತೆ, ಡೈರೆಕ್ಟಾಗಿ ತಿನ್ಬೋದು, ಜ್ಯೂಸೆಲ್ಲ ಅಲ್ಲ, ಡೈರೆಕ್ಟಾಗಿ ಹಾಗೆ ತಿನ್ಬೋದು, ಸ್ವೀಟಾಗಿರುತ್ತೆ, ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅಂದರು. ಮತ್ತು ತುಂಬ ಮೆಡಿಸಿನಲ್ ಪ್ಲ್ಯಾಂಟ್ಸ್ ಕೂಡ ಹಾಕಿದ್ದಾರೆ. ಇದು ಸಪೋಟ ಅಂದರೆ ಚಿಕ್ಕ ಚಿಕ್ಕ ಸಪೋಟ ಎಲ್ಲ ಬಿಟ್ಟಿತ್ತು. ಸೊ ಈ ಥರ ತುಂಬಾ, ಇದು ಒಂದು ಆಲ್ ಸ್ಪೈಸಸ್, ಇದರಲ್ಲಿ ಒಂದು ಎಲೆಕ್ಕಿಟ್ಟು ಸ್ಮೆಲ್ ತೋರಿಸಿದ್ರು, ಸಕ್ಕ ಚೆನ್ನಾಗಿತ್ತು ಸ್ಮೆಲ್ ಅಂತೂ. ಸೊ ನೀವೇನ ನೇಚರ್ ಲವರ್ಸ್ ಆಗಿ ನಿಮ್ಮ ಮನೇಲಿ ಸ್ಪೇಸ್ ಇಲ್ಲ ಅಂದರೆ ಈ ಟೆರ್ರಸಲ್ಲಿ ಈ ಥರ ಒಂದು ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ ನೋಡಿ. ಮತ್ತು ಇದೆಲ್ಲದಕ್ಕೂ ಡ್ರಿಪ್ ಇರಿಗೇಷನ್ ಮೆಥಡ್ ಯೂಸ್ ಮಾಡಿದ್ದಾರೆ. ನೀವು ನೋಡ್ತಾ ಇದ್ದರೆ ಎಲ್ಲ ಪಾಟ್ಸ್ಗೂ ಪೈಪ್ಸ್ನ ಅಟ್ಯಾಚ್ ಮಾಡಿದ್ದಾರೆ. ಅಂದರೆ ಈ ಒಂದು ಕಡೆ ಆನ್ ಮಾಡಿದ್ರೆ ಪ್ರತಿಯೊಂದು ಗಿಡಕ್ಕೂ ಲೈಕ್ ಡ್ರಾಪ್ ಬೈ ಡ್ರಾಪ್ ವಾಟ್ರ್ ಬಂದು ಇದಾಗುತ್ತೆ. ಅಂದರೆ ಡ್ರಿಪ್ ಇರಿಗೇಷನ್ ಮೆಥಡಲ್ಲಿ ವಾಟರ್ ಸಪ್ಲೈ ಆಗುತ್ತೆ, ಮತ್ತು ನೀರು ಸಹ ವೇಸ್ಟ್ ಆಗೋಲ್ಲ, ತುಂಬ ನೀರು ಬೇಕಾಗಲ್ಲ. ಸೊ ಗಿಡ ಸಹ ತುಂಬಾ ಫ್ರೆಶ್ ಆಗಿ ಚೆನ್ನಾಗಿರುತ್ತೆ. ಸೊ ನಿಮಗೆಲ್ಲ ಈ ವಿಲಾಗ್ ಇಷ್ಟ ಆಗ್ತಾ ಇದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ಇದು ನೋಡಿ ಸಪೋಟ, ಇದರಲ್ಲಿ ಬಿಡೋ ಅಂಥ ಒಂದು ಹಣ್ಣು ಕೂಡ ಅದೇ ಕಲರ್ ಇರುತ್ತಂತೆ. ಸೊ ಈ ರೆಡ್ ಕಲರ್ ಹೂವು ಇರೋದು ಬಂದು ಶುಗರ್ ಪ್ಲಾಂಟ್ ಅಂತೆ, ಅದು ತಿಂದರೆ ಶುಗರ್ ಇರಲ್ಲ ಅಂತ ಹೇಳಿದ್ರು. ಸೊ ಈ ಥರ ತುಂಬಾ ಒಂಥರ ಮೆಡಿಸಿನಲ್ ವ್ಯಾಲ್ಯೂಸ್ ಇರೋವಂಥ ಗಿಡಗಳನ್ನ ಸಹ ಹಾಕಿದ್ದಾರೆ. ಎಷ್ಟೊಂದು ಗಿಡಗಳ ಹೆಸರು ಸಹ ನನಗೆ ಗೊತ್ತಿರಲಿಲ್ಲ. ಬಟ್ ಈ ಫ್ರೂಟ್ಸ್ ಅಂತೂ ತುಂಬಾ ನನಗೆ ಇಷ್ಟ ಆಯಿತು, ಎಸ್ಪೆಷಲಿ ಆ ಸ್ವೀಟ್ ಲೆಮನ್ನು ಅದೆಲ್ಲ ತುಂಬಾ ಚೆನ್ನಾಗಿ ಅನಿಸ್ತು ನನಗೆ. ಅದು ಫುಲ್ ಹಣ್ಣೆ ತಿಂದರೆ ಒಳ್ಳೆಯದು. ಸೊ ಇದು ಬಂದು ನೋಡಿ ಏನೋ ಹೇಳಿದ್ರು, ಇದರ ಹೆಸರು ಮಿರಾಕಲ್ ಪ್ಲಾಂಟ್ ಅಂತೆ. ಸೊ ಇದು ಎಲೆ ಒಂದು ತಿಂದಮೇಲೆ ನಿಮಗೆ 24 hours ಲೈಕ್ 2 hours ಬಿಟ್ಮೇಲೆ 24 hours ನೀವು ಏನೇ ತಿಂದ್ರೂ ಸ್ವೀಟಾಗೆ ಅನಿಸುತ್ತೆ. ಅಂದರೆ ಎಷ್ಟೇ ಖಾರ ತಿಂದ್ರೂ ಏನೂ ಆಗೋಲ್ಲ ಅಂದರು. ಸೊ ಅದಂತೂ ಸೀರಿಯಸ್ಲಿ ಮಿರಾಕಲ್ ಅಂತಲೇ ಅನಿಸ್ತು ನನಗೆ. ಸೊ ಆ ಥರ ಪ್ಲ್ಯಾಂಟ್ ಸಹ ನೋಡಿದೆ, ಫಸ್ಟ್ ಟೈಮ್ ಅದನ್ನು ನಾನು ನೋಡಿದ್ದು. ಆ ಎಲೆ ಒಂದು ತಿಂದರೆ ಸಾಕಂತೆ, ಅದು ಏನೂ ನಿಮಗೆ ಗೊತ್ತಾಗಲ್ಲ ಟೇಸ್ಟ್, ಏನು ತಿಂದ್ರೂ ಸ್ವೀಟ್ ಅನಿಸುತ್ತಂತೆ. ಸೊ ಇದು ಫುಲ್ ಫ್ಲವರ್ ಸೆಕ್ಷನ್, ಅಂದರೆ ಡೈಲಿ ನಾವು ಪೂಜೆಗೆ ಯೂಸ್ ಮಾಡೋವಂಥ ಒಂದು ಹೂಗಳನ್ನೆಲ್ಲ ಇಲ್ಲಿ ಹಾಕ್ಕೊಂಡಿದ್ದಾರೆ. ಇದು ನೋಡಿ ಬಳ್ಳಿ, ಇದು ಬಂದು ತೊಂಡೆಕಾಯಿ ಬಳ್ಳಿ, ಅಂದರೆ ತರಕಾರಿ ಸಹ ಬಳ್ಳಿಗಳಲ್ಲಿರೋದೆಲ್ಲ ಹಾಕ್ಕೊಂಡಿದ್ದಾರೆ. ಸೊ ಇದೆಲ್ಲ ಬಿರಿಯಾನಿ ಎಲೆ ಅಂತಾರಲ್ಲ ಅದು, ಮತ್ತು ಲೆಮನ್ ಗ್ರಾಸು ಅಂದರೆ ಸ್ಪೈಸಸ್ ರಿಲೇಟೆಡ್ ಎಲ್ಲ ಒಂದು ಕಡೆ ಹಾಕ್ಕೊಂಡಿದ್ದಾರೆ. ಸೊ ಯೂಶ್ವಲಿ ನಾವು ಪೈನಾಪಲ್ ಎಲ್ಲ ತಿಂದಮೇಲೆ ಬಿಸಾಕ್ತೀವಲ್ಲ, ಬಟ್ ಇವ್ರು ಅದನ್ನು ಬಿಸಾಡಲ್ಲಂತೆ, ಅದನ್ನು ಮತ್ತೆ ನೀರಲ್ಲಿಟ್ಟು ಒಂದು ಸ್ವಲ್ಪ ಬೇರು ಬಂದಮೇಲೆ ಅದನ್ನು ಪಾಟಿಂಗ್ ಮಾಡ್ತಾರಂತೆ. ಸೊ ಅದನ್ನು ನನಗೆ ತೋರಿಸಿದ್ರು, ಲೈಕ್ ಆಲ್ಮೋಸ್ಟ್ 6 months ಆಗಿದೆ ಈ ಪೈನಾಪಲ್ ಗಿಡ ಎಲ್ಲ ಹಾಕಿ ಅಂತ. ಸೊ ಅದು ನನಗೆ ಫುಲ್ ಖುಷಿ ಆಯಿತು. ನಾವು ಎಷ್ಟು ವೇಸ್ಟ್ ಮಾಡ್ತೀವಿ, ಈ ಥರ ಹಾಕಿದ್ರೆ ಒಂದು ಬರ್ಬೋದು ಪೈನಾಪಲ್ ಅನ್ನೋ ಥರ. ಸೊ ಇದು ಫ್ರೂಟ್ಸ್ ಸೆಷನ್, ಇದು ಡ್ರ್ಯಾಗನ್ ಫ್ರೂಟ್ ಗಿಡ, ಇದೆಲ್ಲ ಸೀಬೆಹಣ್ಣು, ಪೇರಳೆ ಹಣ್ಣು ಅಂತೀರಲ್ಲ ನೀವು ಒಂದೊಂದು ಕಡೆ. ಸೊ ನಮ್ಮ ಕಡೆ ಚೇಪೆ ಹಣ್ಣು ಅಂತೀವಿ. ಇದು ಒಂದು ನಿತ್ಯ ಮಲ್ಲಿಗೆ ಮತ್ತು ಗ್ರೇಪ್ಸ್ ಬಳ್ಳಿಗಳು ಇಲ್ಲಿ ಹಾಕಿದ್ದಾರೆ, ದ್ರಾಕ್ಷಿ ಹಣ್ಣಿಂದು. ಸೊ ಇದು ದಾಳಂಬಿ ಗಿಡ, ಈ ಥರ ಎಲ್ಲ ಫ್ರೂಟ್ಸು ಒಂದು ಕಡೆ ಇಟ್ಕೊಂಡಿದ್ದಾರೆ. ಸೊ ನನಗಂತೂ ತುಂಬಾ ಇಷ್ಟ ಆಯಿತು, ಇದೇ ಮನೆ. ಸೊ ಫೈನಲಿ ಇದೆಲ್ಲ ಮುಗಿಸ್ಕೊಂಡು ಇನ್ನೇನು ನೈಟ್ ಆಗ್ತಾ ಬಂದಿದೆ, ರಿಟರ್ನ್ ಆಗೋಣ ಅಂತ ವಾಕಿಂಗಿಂದ ಮನೆಗೆ ರಿಟರ್ನ್ ಆದೆ. ಸೊ ನಿಮಗೆಲ್ಲ ಈ ವಿಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ. ಇನ್ನೂ ಯಾರನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಾ ಇದ್ದೀರಲ್ಲ, ಫಸ್ಟ್ ಟೈಮ್ ವ್ಯೂವರ್ಸ್ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ.